ಚೆನ್ನಾಗಿದೆ. ಅಳು ಬರೆಸ್ತದೆ, ತುಂಬ ಚೆನ್ನಾಗಿ ಅಳು ಬಂತು ತುಂಬ ಚೆನ್ನಾಗಿದೆ. ಲವರ್ಸ್ ನೋಡೋದು ಅನಿಲ್ ಕುಮಾರ್ ತುಂಬ ಚೆನ್ನಾಗಿ ಸ್ವಲ್ಪ ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ ಎಲ್ಲ ಹಾರ್ಟ್ಲಿ ಟಚ್ ಆಗುತ್ತೆ, ಸಖತ್ತಾಗಿದೆ, ಹಾರ್ಟ್ಲಿ ಟಚ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸಿನಿಮಾ ಅಂತೂ ಸೂಪರ್ ಆಗೈತೆ. ಜಹೀರ್ ಖಾನ್ ಅಂತೂ ಏನೋ ಒಂದು ಎಣ್ಣೆ ಫಿಲಮ್ ಅಲ್ಲ, ಇದು ಒಂದು 20-25 ಪಿಕ್ಚರ್ ಮಾಡೋಷ್ಟು ಅನುಭವ ಐತೆ. ನಿಜವಾಗೂ ಸರಸ್ವತಿ ಅವ್ರ ಮುಖದಲ್ಲಿ ಹೊಳೆದಿದ್ದಾಳೆ, ನಿಜವಾಗೂ ಸೂಪರ್ಗೆ ಡೂಪರಾಗಿ ಮಾಡಿದ್ದಾರೆ. ರಚಿತಾ ರಾಮು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಜಹೀರ್ ಖಾನ್ ಅಂತೂ ಅದ್ಭುತವಾದಂಥ ಅಭಿನಯ. ಕನ್ನಡಕ್ಕೆ ಇಂಥ ಹೀರೋ ಬೇಕು. ಆದರೆ ಜಹೀರ್ ಖಾನ್ಗೆ ಒಂದೇ ಒಂದು ಕಿವಿ ಮಾತಾಡ್ತೀನಿ, ದಯವಿಟ್ಟು ಕನ್ನಡ ಬಿಟ್ಟು ಯಾವುದೇ ಭಾಷೆಗೆ ಹೋಗಬೇಡಿ. ಈ ಸಿನಿಮಾ ಭಾಳ ಚೆನ್ನಾಗಿದೆ, ನಿಮ್ಗೆ ಒಳ್ಳೆ ಆ್ಯಕ್ಟಿಂಗ್ ಇದೆ, ಒಳ್ಳೆ ಪಾತ್ರಗಳು ಬರ್ತದೆ. ನೀವು ಕನ್ನಡನ ನಿಂತ್ಕೊಂಡು ಕನ್ನಡದಲ್ಲಿ ಉಳಿಸ್ಕೊಂಡು ಕನ್ನಡನ ಬೆಳೆಸ್ಕೊಂಡು ಹೋಗ್ಬೇಕಂತ ಅವ್ರಿಗೊಂದು ಕಿವಿ ಮಾತಾಡ್ತೀನಿ. ಜೈ ಜಹೀರ್ ಖಾನ್, ಜೈ ಕನ್ನಡ ಸಿನಿಮಾ. ಬೇಬಿಗಿಂತ ಬೇಬಿ ಮೂವಿ ಹೆಂಗಿದೆ, ಬೇಬಿಗಿಂತ ಪಾರ್ಟ್ ಡಬಲ್ ಸೂಪರ್ ಆಗಿದೆ. ಹುಡುಗಿರಿಗೆಲ್ಲ ಚಪ್ಪಲಿ ಹೊಡೆದಾಗ ಈ ಥರ ಮೂವಿ ಸೂಪರ್ 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 ಸೂಪರ್. ತುಂಬ ಚೆನ್ನಾಗಿದೆ ಮೂವಿ. ಜಹೀರ್ ಖಾನ್ ಅವರು ಈ ಥರ ಮೂವಿ ಮಾಡ್ತಾರೆ ಅಂತ ಅಂದ್ಕೊಂಡೇ ಇಲ್ಲ. ಇಲ್ಲಿ ಬಂದ ಏನೋ ಒಂದು ಮೂವಿ ನೋಡೋಣ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇ ಮೂವಿ ಮಾಡಿರೋ ಅಂತ ಅನ್ಸೋದೇ ಇಲ್ಲ. ತುಂಬ ಅನುಭವ ಆಯ್ತಂಗೆ ಮಾಡಿದ್ದಾರೆ. ಜನಕ್ಕೊಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ. ಎಲ್ಲ ಹುಡುಗಿರು ನೋಡೋಂಥ ಮೂವಿ ಇದು, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಜಹೀರ್ ಖಾನ್ ಅವ್ರಿಗೆ. ಅವ್ರು ಯಾವತ್ತೂ ಇದು ಸೆಕೆಂಡ್ ಮೂವಿ ಥರ ಕೊಟ್ಟಿಲ್ಲ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್. ರೀಸೆಂಟ್ ಟೈಮ್ಸಲ್ಲಿ ಯಾವುದು ಥಿಯೇಟ್ರಿಗೆ ಫುಲ್ ಮಾಡೋ ಮೂವಿ ಇರಲಿಲ್ಲ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಮೂವಿ. ಎವ್ರಿಬಡಿ ಶುಡ್ ಸಿ ಇಟ್. ಕನ್ನಡದಲ್ಲಿ ಒಳ್ಳೆ ಲವ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್. ಸೂಪರ್. ಆಲ್ ದ ಬೆಸ್ಟ್ ಜಹೀರ್ ಖಾನ್ ಅಂಡ್ ಆಲ್ ದ ಬೆಸ್ಟ್ ಟೀಮ್ ಕಲ್ಟ್. ಅದ್ಭುತವಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಒಂದು ಈ ಥರ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಪಿಕ್ಚರು. ರಚಿತಾ ರಾಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಈ ಸಿನಿಮಾ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ.